ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ 15 ಗುಂಟೆ ಸ್ನೇಹಿತರೆ. ಮಣ್ಣು ನಿಮಗೆ ಅಂಥ ರೆಡ್ಡು ಅಲ್ಲ, ಬ್ಲ್ಯಾಕು ಅಲ್ಲ, ರೆಡ್ಲಿ ಸೆಕೆಂಡ್ ಒನ್ ಕ್ವಾಲಿಟಿ ಸ್ನೇಹಿತರೆ. ಇಲ್ಲಿ ಪಕ್ಕ ಎಲ್ಲ ತೋಟಗಳು ಮಾಡಿದ್ದಾರೆ. ರನ್ನಿಂಗ್ ಕಲ್ಟಿವೇಷನ್ ಸುತ್ತ ಇವರೊಬ್ಬರು ಮಾರ ಸದ್ಯಕ್ಕೀಗ ಪ್ರಾಬ್ಲಮ್ ಇದೆ, ಮಾರೋಕ್ಕೆ ಹೊರಟಿದ್ದಾರೆ. ನೀರಿನ ವಾತಾವರಣ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಸ್ಟೇಟ್ ಹೈವೇಯಿಂದ ಸೆಕೆಂಡ್ ಲ್ಯಾಂಡ್ ಇದು. ರನ್ನಿಂಗ್ ಬೋರ್ ಇದೆ, ಓಪನ್ ವೆಲ್ ಇದೆ, ಕೆಳಗಡೆ ನೀರು ಹರಿಯುವ ಹಳ್ಳ ಕೂಡ ಇದೆ. ಇವರು 1 ಎಕರೆಗೆ 30 ಲ್ಯಾಕ್ಸ್ ಹೇಳ್ತಾ ಇದ್ದಾರೆ. ನೇರ ಕೂತ್ಕೊಳ್ಳೋಣ ಸ್ನೇಹಿತರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನಮಗೆ ಇಲ್ಲಿ ನೀರಿನ ವಾತಾವರಣ ಚೆನ್ನಾಗಿದೆ. ಸುತ್ತಮುತ್ತ ಎಲ್ಲ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ. ಎಲ್ಲರೂ ಕೂಡ ಈ ಕಡೆ ಜಾಸ್ತಿ ಸಾಮಾನ್ಯವಾಗಿ ಕಬ್ಬು, ಅರಿಶಿನ, ಭತ್ತ, ಒಳ್ಳೊಳ್ಳೆ ಬೆಳೆಗಳನ್ನ ಹಾಕಿ ಬೆಳೀತಾರೆ ಸ್ನೇಹಿತರೆ. ಈ ಹಳ್ಳ ನಿಮಗೆ ಯಾವಾಗಲೂ ಹರಿತಾನೇ ಇರುತ್ತೆ. ನೀರಿನ ಸೋರ್ಸು ಚೆನ್ನಾಗಿದೆ. ಆ ಹಳ್ಳಕ್ಕೆ ಒಂದು ಸೇತುವೆ ಮಾಡಿಕೊಂಡ್ರೆ ಸಾಕು. ಆ ಸೇತುವೆನ ಲ್ಯಾಂಡ್ ಅವರೇ ನಮಗೆ ಮಾಡಿಕೊಡ್ತಾರೆ. ನಾವು ಮಾಡ್ಕೊಳ್ಳೋಂಥದ್ದೇನಿಲ್ಲ, ಲ್ಯಾಂಡ್ ಅವರೇ ನಮಗೆ ಅಲ್ಲಿ ಸೇತುವೆ ಮಾಡಿಕೊಡ್ತಾರೆ ಸ್ನೇಹಿತರೆ. ಪ್ರತಿಯೊಂದು ಕೂಡ ನಿಮಗೆ ಚೆನ್ನಾಗಿದೆ, ಯಾಕೆಂದರೆ ಅವರೇ ಕೂಡ ಮಾಡಿಕೊಡ್ತಾರೆ. ಇಲ್ಲಿ ಈ 2 ಕಡೆಯಿಂದಲೂ ನಾವು ದಾರಿ ಮಾಡ್ಕೋಬೋದು. ಜಮೀನು ಪಕ್ಕ ಕೂಡ ಕ್ಲೀನಾಗಿ ಒಂದು ಮಟ್ಟ ಮಾಡಿ ಅದನ್ನು ಒಂದು ಲೆವೆಲಾಗಿ ತಗೊಬಂದ್ರೂ ಜಮೀನು ಬರುತ್ತೆ. ಇಲ್ಲ ಹಳ್ಳಕ್ಕೆ ಒಂದು ಸೇತುವೆ ಕಟ್ಕೊಂಡ್ರೂ ನಮಗೆ ಇದು ತಿರುಗಾಡೋಕ್ಕೆ ದಾರಿ ಆಗುತ್ತೆ ಸ್ನೇಹಿತರೆ. ಎಲ್ಲ ಕೂಡ ಜವಾಬ್ದಾರಿ ಲ್ಯಾಂಡ್ ಓನರೇ ಮಾಡ್ತಾರೆ. ನಾವು ತಗೊಳ್ಳೋಂಥವ್ರಿಗೇನು ಇಲ್ಲಿ ಇಲ್ಲ, ಅವ್ರು ಮಾಡಿಕೊಟ್ಟ ಮೇಲೆ ನಾವು ಇದನ್ನು ಲಿಸ್ಟ್ ಮಾಡ್ಕೋಬೋದು. ನಮಗೆ ಹೇಳುವಾಗ ಇದು ಬೆಂಗಳೂರಿಗೆ 135 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಗೆ 75 ಕಿಲೋಮೀಟ್ರ್ ಆಗುತ್ತೆ. ಇವರು ಸದ್ಯಕ್ಕೆ ಇವಾಗ ಕಲ್ಟಿವೇಷನ್ ಮಾಡಿಲ್ಲ, ಅದರಿಂದ ಗರಿಕೆಗಳೆಲ್ಲ ಬೆಳೆದು ಈಗ ಬೇಸಿಗೆಗೆಲ್ಲ ಒಣಗಿದೆ ಅಷ್ಟೇ. ತುಂಬ ನಿಜವಲ್ವೇ ಚೆನ್ನಾಗಿದೆ. ಸಿಂಪಲಾಗಿ ತೋಟ ಮಾಡ್ತಾನೆ ಅನ್ನೋರಿಗೆ A1 ಜಾಗ. ಹಳ್ಳದಿಂದ ಮೇಲ್ಗಡೆಗೆ ನಿಮಗೆ ತಾರ್ ರೋಡ್ ಇದೆ. ನಾವು ಸೇತುವೆ ಮಾಡಿಕೊಂಡ್ರೆ ತಾರ್ ರೋಡ್ಗೆ ಅಟ್ಯಾಚ್ ಆಗುತ್ತೆ. ಹಳ್ಳದಿಂದ ಮೇಲಿದೆ ಲ್ಯಾಂಡು, ಹಳ್ಳಕ್ಕೆ ಅಟ್ಯಾಚ್ಮೆಂಟ್ ಇಲ್ಲ. ನೀರು ಎಷ್ಟೇ ಬಂದರೂ ಮೇಲಕ್ಕೆ ಹೇರಲ್ಲ, ಕೆಳಗಡೆ ಡೌನ್ ಹೋಗುತ್ತೆ. ಕೆಳಗಡೆ ಡೌನ್ ಇದೆ ಸ್ನೇಹಿತರೆ. ಯಾಕೆಂದರೆ ಕಣ್ಣಾರ ನೋಡಬೇಕು, ಅನಂತರ ಅದ್ರ ಬಗ್ಗೆ ಮಾಹಿತಿನ ಕಲೆ ಹಾಕೋಬೇಕು ನಾವು. ಈ ಕಡೆ ಸುತ್ತಮುತ್ತ ಒಳ್ಳೆ ಅಡಿಕೆಗಳು ಹಾಕಿದರೆ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ನಾವು ಕೂಡ ಈ ಜಾಗದಲ್ಲಿ ಒಳ್ಳೆ ಅಡಿಕೆನೋ, ತೆಂಗೋ, ಮಾವೋ, ನೇರಳೆನೋ, ದಾಳಿಂಬೆ ಯಾವ ತೋಟ ಬೇಕಾದ್ರೂ ನಾವು ಅಚ್ಚುಕಟ್ಟಾಗಿ ಮಾಡ್ಬೋದು. ಸಿಂಪಲಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ, ನೀರು ಹರಿಯುವ ಹಳ್ಳ. ನಾವು ಮೇಲಿಂದ ಎಷ್ಟು ಕೆಳಗಡೆ ಇದೆ ಹಳ್ಳ ಅನ್ನೋದು ನಿಮಗೊಂದು ತೋರಿಸ್ತಾ ಇರೋದನ್ನು. ನಮಗೆ ಈ ಹಳ್ಳಕ್ಕೆ ಅವರೊಂದು ಸೇತುವೆ ಮಾಡಿಕೊಡ್ತಾರೆ. ಜಾಗ ಕೂಡ ನಮಗೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಬರೀ 1 ಎಕರೆ 15 ಗುಂಟೆ ಇದೆ. ನಾವಿಲ್ಲಿ ನಮ್ಗೆ ತಕ್ಕ ಮಟ್ಟಿಗೆ ನಮ್ಗೆ ಸಾಕು ಅನ್ನೋರಿಗೆ ಒಳ್ಳೆ ಹಣ್ಣಿನ ಗಿಡಗಳು ಇಲ್ಲ ಒಳ್ಳೆ ತೋಟ ಮಾಡಿಕೊಂಡ್ರೆ, ಪಕ್ಕದ್ದು ತೋಟ ಇವೆಲ್ಲ ತೆಂಗು ಹಾಕಿರೋವೆಲ್ಲ ಪಕ್ಕದ ತೋಟ. ಇವರು ಯಾವುದು ಕೂಡ ಗಿಡ ಹಾಕಿಲ್ಲ. ರನ್ನಿಂಗ್ ಬೋರ್ ಇದೆ, ಓಪನ್ ವೆಲ್ ಇದೆ. ನೀರಿಗೂ ಕೂಡ ನಮಗೆ ಯೋಚನೆ ಇಲ್ಲ. ಈ ಏರಿಯೆಲ್ಲ ನಿಮಗೆ ನೀರು 80ರಿಂದ 150 ಅಡಿಗೆಲ್ಲ ಒಳ್ಳೆ ವಾಟ್ರ್ ಸಿಗುವಂತಹ ಒಂದು ಜಾಗ, ನೀರಾವರಿ ಇರುವಂತಹ ಒಂದು ಜಾಗ. ನಮಗೆ ಪ್ರತಿಯೊಂದು ಕೂಡ ಅನುಕೂಲವಾಗಿದೆ. ನಾವು ಇಲ್ಲಿ ಒಳ್ಳೆ ತೋಟ ಮಾಡಿ ಒಳ್ಳೆ ಹಣ್ಣಿನ ಗಿಡಗಳ ಒಂದು ಮನೆ ಕಟ್ಕೊಂಡು ಸಿಂಪಲಾಗಿರೋಕ್ಕೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾವು ಸೇವಿಸುವಂಥ ಹೇಳ್ತಾನೆ ಇರ್ತೀನಿ, ಎಲ್ಲ ಫುಡ್ಡು ಕೂಡ ಇವತ್ತು ಕೆಮಿಕಲ್ಸೇ ಸಾಮಾನ್ಯವಾಗಿ. ಈಗ ಮೊನ್ನೆ ಕೂಡ ನಗರದಲ್ಲಿ ಮಾಹಿತಿ ಹೇಳಿದ್ರು, ಬೇಕ್ರಿಲಿ ಪಾಪ ಹುಡುಗ ತಿಂಡಿ ಕೊಡ್ತಾ ಇನ್ನೊಬ್ರಿಗೆ
ಹಾಗೆ ಜೀವ ಹೋಯಿತು ಅಂತ. ಯಾಕೆ ನಾವು ತಿನ್ನೋ ಫುಡ್ಡೇ ಸರಿ ಇಲ್ಲ. ಆದಷ್ಟು ಸ್ವಲ್ಪ ನಮ್ಗೆ ತಕ್ಕಂತೆ ನಮ್ಮ ಜಮೀನುಗಳಲ್ಲಿ ನಮ್ಮ ತೋಟದಲ್ಲಿ ಸಾವಯವ ಕೃಷಿ ಅಂತ ಮಾಡಿಕೊಂಡು ಒಳ್ಳೆಯ ಹಣ್ಣುಗಳನ್ನ ನಾವು ಸೇವನೆ ಮಾಡ್ಕೊಬಂದರೆ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಹೊರತು ಬೇರೆ ರೀತಿಗೆ ಅವಕಾಶ ಇರಲ್ಲ. ನಾವು ತಗೊಳ್ಳೋ ಅಡುಗೆ ಮಾಡೋ ಎಣ್ಣೆ ಆಗ್ಬೋದು, ಮಕ್ಕಳು ತಿನ್ನುವಂತಹ ಈ ಕುರುಕುರೆ ಹಾಳು ಸಣ್ಣ ಪುಟ್ಟ ತಿಂಡಿಗಳಾಗ್ಬೋದು ತುಂಬ ಪ್ರಾಬ್ಲಮ್ ಕೊಡ್ತಾಯಿದ್ದಾವೆ. ಅದರಿಂದ ತಪ್ಪಿಸ್ಕೋಬೇಕು ಅಂದರೆ ನಾವು ಒಳ್ಳೆ ತೋಟದಲ್ಲಿ ಒಳ್ಳೆ ವಾತಾವರಣದಲ್ಲಿ ತಿರುಗಾಡ್ಕೊಂಡಿದ್ರೂ ಸಾಕು, ಆರೋಗ್ಯ ತುಂಬ ಅಭಿವೃದ್ಧಿ ಆಗುತ್ತೆ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ನಂಬರ್ ಕಾಲ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ, ಅವರು ಕೂಡ ಲ್ಯಾಂಡ್ ಹುಡುಕರಿಗೂ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ನಿಮಗೆ.